ಜೈ ಗುರುದೇವ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಇವತ್ತು ಗುರುವಾರ 27ನೇ ಅಧ್ಯಾಯ ಶ್ರೀ ಗುರುಚರಿತ್ರೆಯನ್ನು ಕೇಳಿ ಶ್ರೀ ಗುರುಗಳ ಕೃಪೆಗೆ ಪಾತ್ರರಾಗೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಾಮಧಾರಕನೇ, ಮುಂದೆ ನಡೆದ ಚಮತ್ಕಾರ ಘಟನೆಗಳನ್ನು ಕೇಳು. ಅದೇ ವೇಳೆಗೆ ಸರಿಯಾಗಿ ಮಾತಾಂಗನೆಂಬ ಹೆಸರಿನ ಚಾಂಡಾಲ ಜಾತಿಯ ವ್ಯಕ್ತಿಯೊಬ್ಬನು ಮಠದೆದುರು ಬೀದಿಯಲ್ಲಿ ಹಾಯ್ದು ಹೋಗುತ್ತಿರುವುದನ್ನು ಗುರುಗಳು ನೋಡಿದರು. ತಮ್ಮ ಶಿಷ್ಯನನ್ನೋಡಿಸಿ ಆ ವ್ಯಕ್ತಿಯನ್ನು ಮಠದ ಆವರಣದೊಳಗೆ ಕರೆಸಿಕೊಂಡರು. ಚಾಂಡಾಲನು ದೂರದಲ್ಲಿ ನಿಂತುಕೊಂಡು ಗುರುಗಳಿಗೆ ನಮಸ್ಕರಿಸಿದನು. ಗುರುಗಳು ಆತನಿಗೆ "ಎಲೋ, ನೀನು ಯಾರು?" ಎಂದು ಪ್ರಶ್ನೆ ಮಾಡಿದರು. ಆ ವ್ಯಕ್ತಿಯು ವಿನಯದಿಂದಲೇ ತಲೆಬಾಗಿ "ಬುದ್ಧಿ, ನಾನು ಅಂತ್ಯಜರವನು. ನನ್ನ ಹೆಸರು ಮಾತಂಗ" ಎಂದು ಉತ್ತರಿಸಿದನು. ಗುರುಗಳು ತಮ್ಮ ಶಿಷ್ಯನಿಂದ ಆ ವ್ಯಕ್ತಿಯ ಎದುರಿಗೆ ಅಡ್ಡ ಸಾಲುಗಳಾಗಿ 7 ಗೆರೆಗಳನ್ನು ಹಾಕಿಸಿದರು. ಆ ಚಾಂಡಾಲನಿಗೆ ಆ ಗೆರೆಗಳನ್ನು ಒಂದೊಂದಾಗಿ ದಾಟುವಂತೆ ಆಜ್ಞೆ ಮಾಡಿದರು. ಮೊದಲ ಗೆರೆಯನ್ನು ದಾಟಿ ನಿಂತ ಆತನು "ನಾನು ನರರಾಕ್ಷಸ" ಎಂಬ ಹೆಸರಿನ ಕಿರಾತಕನೆಂದು ಹೇಳಿದನು. ಆತನಲ್ಲಿಗೆ ಸ್ವಲ್ಪ ಜ್ಞಾನ ಹುಟ್ಟಿದಂತಿತ್ತು. ಎರಡನೆಯ ಗೆರೆಯನ್ನು ದಾಟಿದಾಗ ಅನೇಕ ಸಂಗತಿಗಳನ್ನು ಹೇಳತೊಡಗಿದನು. ಮೂರನೇ ಗೆರೆ ದಾಟಿದಾಗ ಆತನ ಜ್ಞಾನವನ್ನು ಇನ್ನೂ ವೃದ್ಧಿಗೊಂಡಿತು. 4ನೇ ಗೆರೆ ದಾಟಿದಾಗ "ಸ್ವಾಮಿ, ನಾನು ಶೂದ್ರನು, ನನ್ನ ವೃತ್ತಿಯ ಕಸುಬು ಮಾಡಿಕೊಂಡಿರುವೆ" ಎಂದು ಹೇಳಿದನು. 5ನೇ ಗೆರೆಯನ್ನು ದಾಟಿದಾಗ ತಾನು ಸೋಮದತ್ತನೆಂಬ ಹೆಸರಿನ ವೈಶ್ಯನೆಂದು ಹೇಳಿದನು. 6ನೇ ಗೆರೆಯನ್ನು ದಾಟಿ ನಿಂತು "ಸ್ವಾಮಿ, ನಾನು ಗೋದಾವರಿ ಎಂಬ ಹೆಸರಿನ ಕ್ಷತ್ರಿಯನು" ಎಂದು ಹೇಳಿದನು. 7ನೇ ಗೆರೆಯನ್ನು ದಾಟಿದಾಗ ತಾನು ವೇದ ವಿದ್ಯಾ ಪಾರಂಗತನಾದ ಆಧ್ಯಾತ್ಮಕ ಬ್ರಾಹ್ಮಣನೆಂದು ಹೇಳಿದನು. ಗುರುಗಳು ಆ ವ್ಯಕ್ತಿಯ ಮೈಗೆ ಅಭಿಮಂತ್ರಿಸಿದ ಭಸ್ಮವನ್ನು ಪ್ರೋಕ್ಷಣೆ ಮಾಡಿದರು. ಕೂಡಲೇ ಆತನಿಗೆ ಜ್ಞಾನೋದಯವಾಯಿತು. ಗುರುಗಳು ಆತನಿಗೆ "ಪಂಡಿತರೊಂದಿಗೆ ವಾಗ್ವಾದ ಮಾಡು" ಎಂದು ಹೇಳಿದೊಡನೆಯೇ ಆತನು ಅಸ್ಖಲಿತನಾಗಿ ವೇದಗಳನ್ನು ಪಠಿಸತೊಡಗಿದನು. ಈ ಚಮತ್ಕಾರವನ್ನೆಲ್ಲ ನೋಡಿದ ಆ ಬ್ರಾಹ್ಮಣದ್ವಯರು ಭಯಚಕಿತರಾಗಿ ಕುಳಿತುಬಿಟ್ಟರು. ಅವರ ಗಂಟಲೊಳಗೆ ಮಾತು ಬಾರದಂತಾದವು. ಇಬ್ಬರ ಬಾಯಿಯಿಂದಲೂ ರಕ್ತ ಸೋರತೊಡಗಿತು. ವಾದ ಮಾಡಲು ಅಸಮರ್ಥರಾದ ಅವರು ಗುರುಗಳಿಗೆ ಶರಣು ಹೋದರು. ತಮ್ಮ ಅಪರಾಧವನ್ನು ಕ್ಷಮಿಸಬೇಕೆಂದು ಪರಿಪರಿಯಾಗಿ ಕೇಳಿಕೊಳ್ಳತೊಡಗಿದರು. ಆದರೆ ಗುರುಗಳು "ಮತಾಂಧರಾದ ನೀವು ಬಹಳಷ್ಟು ಪಾಪ ಮಾಡುವಿರಿ. ತ್ರಿವಿಕ್ರಮರಂಥ ಶ್ರೇಷ್ಠ ಯತಿಗಳ ಮನನೊಯಿಸಿರುವಿರಿ. ಅನೇಕ ಬ್ರಾಹ್ಮಣೋತ್ತಮರಿಗೆ ಅವಮಾನ ಮಾಡಿರುವಿರಿ. ಆದ್ದರಿಂದಾಗಿ ನಿಮಗೆ 12 ವರ್ಷಗಳವರೆಗೆ ಬ್ರಹ್ಮರಾಕ್ಷಸ ಜನ್ಮ ಬರುವುದು. ಇದು ಖಂಡಿತವಾದ ಮಾತು" ಎಂದು ನಿಷ್ಠುರವಾಗಿ ಹೇಳಿದರು. ಆಗ ಆ ಪಂಡಿತರಿಬ್ಬರು ಪಶ್ಚಾತ್ತಾಪ ಪಡುತ್ತಾ ದೈನ್ಯದಿಂದ "ಗುರುದೇವ, ದಯವಿಟ್ಟು ನಮ್ಮ ಶಾಪ ವಿಮೋಚನೆಗೆ ಮಾರ್ಗವನ್ನಾದರೂ ಹೇಳಿರಿ" ಎಂದು ಸಾಷ್ಟಾಂಗ ನಮಸ್ಕಾರ ಹಾಕಿದರು. ಆಗ ಗುರುಗಳು "ನೀವು ಮಾಡಿದ ಪಾಪವನ್ನರಿತು 12 ವರ್ಷ ರಾಕ್ಷಸರಾಗಿ ಅನುಭವಿಸಲೇಬೇಕು. ನಂತರ ಒಬ್ಬ ವೇದಾವಿದ್ಯಾ ಸಂಪನ್ನನಾದ ಬ್ರಾಹ್ಮಣನು ನಾರಾಯಣ ವಾಕ್ಯವನ್ನು ಹೇಳುವನು. ಆದರೆ ಮುಂದಿನ ವಾಕ್ಯವನ್ನು ನೀವು ಸ್ಮರಣೆಗೆ ತಂದುಕೊಂಡಾಗೆ ನಿಮಗೆ ಸದ್ಗತಿ ದೊರೆಯುವುದು. ನೀವೀಗ ನದಿ ತೀರದ ಕಡೆಗೆ ಹೋಗಿರಿ" ಎಂದು ಆಜ್ಞಾಪಿಸಿದರು. ಪಂಡಿತರು ಹೃದಯ ವಿಕಾರದಿಂದ ನರಳುತ್ತಾ ಕೈ ಹಿಡಿದುಕೊಂಡು ತತ್ತರಿಸುತ್ತಾ ನದಿ ತೀರಕ್ಕೆ ಹೋಗುವಷ್ಟರಲ್ಲಿಯೇ ನೆಲಕ್ಕೆ ಬಿದ್ದು ರಕ್ತಕಾರಿ ಸತ್ತು ಹೋದರು. ಅವರಿಗೆ ರಾಕ್ಷಸ ಜನ್ಮವು ಪ್ರಾಪ್ತವಾಯಿತು. 12 ವರ್ಷಗಳ ನಂತರ ಗುರುವಾಕ್ಯದಂತೆ ಅವರು ರಾಕ್ಷಸ ಜನ್ಮದಿಂದ ವಿಮುಕ್ತಿ ಪಡೆದರೆಂದು ಸಿದ್ಧಮುನಿಯು ಹೇಳಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 27ನೇ ಅಧ್ಯಾಯ ಮುಕ್ತವಾಯಿತು. ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದಗಳು.